ವಾರಗಳಿಂದ ಸಿರಿಯಾದ ನಾಗರಿಕರಲ್ಲಿ ಒಂದೇ ವಿಷಯ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಸಿರಿಯಾದ ಅತಿ ಪ್ರತಿಷ್ಠಿತ ಉಮಯ್ಯದ್ ಮಸೀದಿಯಲ್ಲಿ ಕಾಪಿಡಲಾದ ಆ ಪೆಟ್ಟಿಗೆಯೊಳಗೆ ಏನಿದೆ ಎಂಬುದೇ ಈ ಚರ್ಚೆ. ಸೌದಿ ಅರೇಬಿಯಾ ನೀಡಿರುವ ಈ ಉಡುಗೊರೆಯ ಮೇಲೆ ಸಿರಿಯಾದ ಉದ್ದಕ್ಕೂ ಕುತೂಹಲ ಉಂಟಾಗಿತ್ತು. ಈ ಬಗ್ಗೆ ಸಾರ್ವಜನಿಕ ಚರ್ಚೆ ಕಾವು ಪಡ್ಕೊಂಡ ಹಿನ್ನೆಲೆಯಲ್ಲಿ ಕೊನೆಗೆ ಸಿರಿಯನ್ ಸರ್ಕಾರವೇ ಒಂದು ಘೋಷಣೆಯನ್ನು ಹೊರಡಿಸಿತು. ಸಿರಿಯಾ ವಿಮೋಚನಾ ದಿನವಾದ ಡಿಸೆಂಬರ್ 8ರಂದು ಈ ಪೆಟ್ಟಿಗೆಯನ್ನು ತೆರೆದು ಅದರ ಒಳಗೆ ಏನಿದೆ ಎಂಬುದನ್ನು ಬಹಿರಂಗಪಡಿಸಲಾಗುವುದು ಎಂದು ಅದು ಘೋಷಿಸಿತು. ಘೋಷಣೆಯಂತೆಯೇ ಡಿಸೆಂಬರ್ 8ರಂದು ಸಿರಿಯಾದ ಅಧ್ಯಕ್ಷ ಅಹಮದ್ ಅಲ್ ಶರಾ ಅವರು ಉಮಯ್ಯದ್ ಮಸೀದಿಗೆ ತಲುಪಿದ್ರು. ಜನರು ಕಿಕ್ಕಿರಿದು ನೆರೆದಿದ್ರು. ಹಾಗೆ ಆ ಪೆಟ್ಟಿಗೆಗೆ ಹಾಸಲಾಗಿದ್ದ ಬಟ್ಟೆಯನ್ನ ಸರಿಸಿ ಪೆಟ್ಟಿಗೆಯನ್ನ ತೆರೆದ್ರು. ಆ ಬಳಿಕದ ದೃಶ್ಯವನ್ನ ಕಂಡು ಜನರು ಅಲ್ಲಾಹು ಅಕ್ಬರ್ ಎಂದು ತಕ್ಬೀರ್ ಮೊಳಗಿಸಿದ್ರು. ಸಿರಿಯಾದ ಜೊತೆಗೆ ಸೌಹಾರ್ದ ಸಂಬಂಧವನ್ನ ಮರಳಿ ಸ್ಥಾಪಿಸಿರುವುದರ ಸಂಕೇತವಾಗಿ ಸೌದಿಯ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಇತ್ತೀಚೆಗೆ ಕಳಿಸಿಕೊಟ್ಟ ಉಡುಗೊರೆ ಇದಾಗಿತ್ತು. ಈ ಉಡುಗೊರೆಯನ್ನ ಉಮಯ್ಯದ್ ಮಸೀದಿಯಲ್ಲಿ ಒಂದು ಹಸಿರು ಬಣ್ಣದ ಬಟ್ಟೆಯನ್ನ ಹೊದಿಸಿ ಈ ಪೆಟ್ಟಿಗೆಯನ್ನ ಇರಿಸಲಾಗಿತ್ತು. ಈ ಪೆಟ್ಟಿಗೆಯನ್ನ ತೆರೆಯಲು ಅಥವಾ ಅದರ ಒಳಗಡೆ ಏನಿದೆ ಎಂಬುದನ್ನು ತಿಳಿದುಕೊಳ್ಳಲು ಆಡಳಿತ ಮುಂದಾಗಲಿಲ್ಲ. ಜನರಲ್ಲಿ ಕುತೂಹಲ ಹೆಚ್ಚಾಯಿತು. ಕೊನೆಗೆ ಅಸದ್ ಸರ್ಕಾರವನ್ನು ಉರುಳಿಸಿದ ದಿನವಾದ ಡಿಸೆಂಬರ್ 8ರಂದು ಈ ಪೆಟ್ಟಿಗೆಯನ್ನು ತೆರೆಯಲಾಗುವುದು ಅಂತ ಸರ್ಕಾರ ಘೋಷಿಸಿತು. ಡಿಸೆಂಬರ್ 8ನ್ನ ಸಿರಿಯಾ ವಿಮೋಚನಾ ದಿನವಾಗಿ ಘೋಷಿಸಲಾಗಿದ್ದು ಇದು ಮೊದಲ ವರ್ಷಾಚರಣೆಯಾಗಿದೆ. ಇದರ ಬೆನ್ನಿಗೆ ಜನರು ಡಿಸೆಂಬರ್ 8ಕ್ಕಾಗಿ ಕಾದು ಕುಳಿತರು. ಡಿಸೆಂಬರ್ 8ರಂದು ಮಸೀದಿಗೆ ಆಗಮಿಸಿದ ಅಧ್ಯಕ್ಷ ಶರಾ ಅವರು ಹಸಿರು ಬಟ್ಟೆಯನ್ನ ಸರಿಸಿ ಪೆಟ್ಟಿಗೆಯನ್ನ ತೆರೀತಾರೆ. ನೋಡಿದ್ರೆ ಕಾಬಕ್ಕೆ ಹೊದಿಸಲಾದ ಕಿಸ್ವಾ ಬಟ್ಟೆಯ ಒಂದು ಭಾಗ ಆ ಪೆಟ್ಟಿಗೆಯಲ್ಲಿತ್ತು. ಪ್ರತಿ ವರ್ಷ ಕಾಬಕ್ಕೆ ಹೊದಿಸಲಾದ ಬಟ್ಟೆ ಅಥವಾ ಕಿಸ್ವವನ್ನ ಬದಲಿಸಲಾಗ್ತದೆ ಮತ್ತು ಹಳೆ ಬಟ್ಟೆಯನ್ನ ಸೌಹಾರ್ದದ ಸಂಕೇತವಾಗಿ ಜಾಗತಿಕ ನಾಯಕರಿಗೆ ಮತ್ತು ರಾಷ್ಟ್ರಗಳಿಗೆ ಉಡುಗೊರೆಯ ರೂಪದಲ್ಲಿ ಸೌದಿ ಅರೇಬಿಯಾ ಕಳಿಸಿಕೊಡ್ತದೆ. ಈ ಬಟ್ಟೆಯು ಹತ್ತಿರದ ಗೆಳೆಯರಿಗೆ ಮತ್ತು ಉನ್ನತ ಪದವಿಯಲ್ಲಿ ಇರುವವರಿಗೆ ಮಾತ್ರ ಲಭಿಸುತ್ತದೆ. ಈ ಬಟ್ಟೆಯಲ್ಲಿ ಚಿನ್ನದ ನೂಲುಗಳಿಂದ ಕುರಾನಿನ ವಚನಗಳನ್ನು ಬರೆಯಲಾಗಿರುವುದು ವಿಶೇಷ. ಸೌದಿ ಮತ್ತು ಸಿರಿಯಾ ನಡುವಿನ ಸಂಬಂಧ ಹತ್ತಿರವಾಗಿರುವುದರ ಸಂಕೇತವಾಗಿ ಇದೀಗ ಈ ಉಡುಗೊರೆ ಉಮಯ್ಯದ್ ಮಸೀದಿಯಲ್ಲಿ ನೆಲೆ ನಿಂತಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.